ರಾಜ್ಯಪಾಲರಿಂದ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಅಂದರೆ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಈಗಾಗಲೇ ಕೊಟ್ಟಾಗಿದೆ ರಾಜ್ಯಪಾಲರು. ಹಾಗಾಗಿ ಮುಖ್ಯಮಂತ್ರಿಗಳು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಜ್ಯಪಾಲರಿಂದ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಸಿದ್ದರಾಮಯ್ಯನವರ ಕಾನೂನು ಸಮರ ಶುರುವಾಗ್ತಾ ಇದೆ. ಇವತ್ತು ಸೋಮವಾರ, ನಿನ್ನೆ ಮೊನ್ನೆ ಆಗಿರಲಿಲ್ಲ, ಇವತ್ತು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ. ರಾಜ್ಯಪಾಲರ ಆದೇಶದ ವಿರುದ್ಧ ಹಿರಿಯ ವಕೀಲರಿಂದ ಲೀಗಲ್ ಫೈಟ್ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದಕ್ಕೆ ತಡೆ ಕೋರಿ ಇದಕ್ಕೆ ಸ್ಟೇ ಕೊಡಿ ಅಂತ ಅಂದ್ಬಿಟ್ಟು ಫೈಟ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಟೀಮ್ ಬರುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಮುಖ್ಯಮಂತ್ರಿಗಳ ಪರ ವಕಾಲತ್ತು ವಹಿಸೋದಕ್ಕೆ. ಇವತ್ತು ಬೆಳಿಗ್ಗೆ ಬೆಂಗಳೂರಿಗೆ ಬರ್ತಾರಂತೆ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ತಂಡ. ಬಂದ ನಂತರ ಅವರೇ ಹ್ಯಾಂಡ್ಲ್ ಮಾಡ್ತಾರಾ ಅಥವಾ ಇಲ್ಲೇ ಲೀಗಲ್ ಟೀಮ್ ಇದೆ, ಅಡ್ವೊಕೇಟ್ ಜನರಲ್ ಇದ್ದಾರೆ, ಬೇಕಾದಷ್ಟು ಜನ, ಅವರ ಕಾನೂನು ಘಟಕ ಇದೆ, ನೋಡೋಣ. ಹೈಕೋರ್ಟ್ನಲ್ಲಿ ಇವತ್ತೇ ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಕೀಲರು. ಸೊ ಏನಿದು ವಿಚಾರ ಅಂತಂದರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆ ರಾಜಕೀಯ ಪ್ರೇರಿತವಾಗಿದೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಇವರು ವರ್ತಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿಕೊಟ್ಟು ರಾಜ್ಯಪಾಲರ ಕೈಲಿ ಈ ಕೆಲಸ ಮಾಡಿಸಿದೆ. ರಾಜ್ಯಪಾಲರ ಆದೇಶ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ನಡೆ. ರಾಜ್ಯಪಾಲರ ಆದೇಶವೇ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿ ನಡೆ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ. ಇವ್ರ ಪರವಾಗಿ ಇವ್ರು ಹೇಳ್ತಾರೆ, ಅವ್ರು ಆಗಿದೆ ಅಂತಾರೆ, ಇವರಿಲ್ಲ ಅಂತಾರೆ ಅಷ್ಟೇ. ಅಧಿಕಾರ ದುರ್ಬಳಕೆ ಆಗಿಲ್ಲ, ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಆಗ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿಲ್ಲ, ಭ್ರಷ್ಟಾಚಾರ ಆಗಿಲ್ಲ. ಮೂಡಾ ನಿಯಮದ ಅನ್ವಯವೇ ನಿವೇಶನ ಹಂಚಿಕೆಯಾಗಿದೆ. ಮೂಡಾದಲ್ಲಿ ಏನು ನಿಯಮಗಳಿತ್ತು ಆ ನಿಯಮದ ಅನ್ವಯವೇ ನಿವೇಶನಗಳು, ಸೈಟ್ಗಳು ಹಂಚಿಕೆಯಾಗಿದೆ. ಇದರಲ್ಲಿ ನನ್ನ ಮತ್ತು ನನ್ನ ಕುಟುಂಬ ಯಾವುದೇ ನಿಯಮವನ್ನು ಉಲ್ಲಂಘನೆ ಮಾಡಿಲ್ಲ. ಯಾವುದೇ ದಾಖಲಾತಿಗಳಿಲ್ಲದೆ ಏಕಪಕ್ಷೀಯವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಯಾವುದೇ ದಾಖಲಾತಿಗಳಿಲ್ಲದೆ ಅಂತ ಇವ್ರು ಹೇಳ್ತಾರೆ. ಆ ದೂರುದಾರರನ್ನು ಕೇಳಿದ್ರೆ ರಾಜ್ಯಪಾಲರು ನನ್ನನ್ನು ಒಂದಲ್ಲ ಎರಡಲ್ಲ 20 ಸರ್ತಿ ಕರೆಸಿದ್ರು, 20 ಸರ್ತಿನೂ ಡಾಕ್ಯುಮೆಂಟ್ ಕೇಳಿದ್ರು, ಪ್ರತಿ ಸರ್ತಿ ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅಂತ ಆ ಪ್ರದೀಪ್ ಕುಮಾರ್ ಅವರು ಹೇಳ್ತಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವ ಅನುಮತಿಯನ್ನು ರದ್ದು ಮಾಡಬೇಕು. ಇದು ಇಂಪಾರ್ಟೆಂಟ್ ವಿಚಾರ. ಯಾತಕ್ಕೋಸ್ಕರ ಇವರು ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಅಂದರೆ, ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರಲ್ಲ ಆ ಅನುಮತಿಯನ್ನು ರದ್ದು ಮಾಡಬೇಕು. ರಾಜ್ಯಪಾಲರ ಆದೇಶವನ್ನು ರದ್ದುಪಡಿಸಿ ಅಂತ ಹೇಳಿ ಇಷ್ಟೆಲ್ಲ, ಅಂದರೆ ಇವರ ಅರ್ಜಿಯಲ್ಲಿ ಈ ಎಲ್ಲ ಅಂಶಗಳು ಅಡಕವಾಗಿರುತ್ತೆ. ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ಏನು ಮನವಿ ಇರುತ್ತೆ ಕೋರ್ಟ್ಗೆ ಅಂತ ಈಗ ನಾನು ಹೇಳಿದ ಪಾಯಿಂಟ್ಸು, ಇದನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳ ಪರ ವಕೀಲರು ವಾದ ಮಂಡಿಸ್ತಾರೆ. ಇದನ್ನು ಎಲಾಬ್ರೇಟ್ ಮಾಡ್ತಾರೆ ಕೋರ್ಟ್ನಲ್ಲಿ. ಎಲ್ಲೂ ನಿಯಮ ಉಲ್ಲಂಘನೆ ಆಗಿಲ್ಲ, ಭ್ರಷ್ಟಾಚಾರ ನಡೆದಿಲ್ಲ, ಅಧಿಕಾರ ದುರ್ಬಳಕೆ ಆಗಿಲ್ಲ, ನಿಯಮದ ಅನ್ವಯವೇ ಸೈಟ್ ಹಂಚಿಕೆಯಾಗಿದೆ, ಇದೆಲ್ಲವನ್ನು ಕೋರ್ಟ್ನಲ್ಲಿ ಅವರು ವಾದ ಮಂಡಿಸ್ತಾರೆ.